ಯೋಹಾನನು ಬರೆದ ಸುವಾರ್ತ ಪುಸ್ತಕ 12ನೇ ಅಧ್ಯಾಯ 36ನೇ ವಚನ. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗಿರುವಿರಿ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯ ದೇವಚರರೇ, ಈ ದಿವಸವೂ ಸಹ ನಾವು ದೈವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಬದುಕುವಂಥ ಕೃಪೆಯನ್ನು, ಆಯುಸ್ಸನ್ನು, ಆರೋಗ್ಯವನ್ನು ಅವರಿಗೆ ಅನುಗ್ರಹಿಸಿಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ, ಒಂದು ವೇಳೆ ನಿಮಗೆ ಅನಾರೋಗ್ಯವಿರುವುದಾದರೂ, ಬಲಹೀನತೆ ಇರುವುದಾದರೂ ಸಹ ದೇವರು ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನು. ಅನುದಿನವೂ ಸಹ ನಾವು ಒಂದೊಂದು ಕಾರ್ಯಗಳಲ್ಲಿ ನಡೆಯಲ್ಪಡುವಾಗ ಕೆಲವೊಂದು ಸಮಯದಲ್ಲಿ ಎಡವಲ್ಪಡ್ತೇವೆ, ಕೆಲವೊಂದು ಸಮಯದಲ್ಲಿ ನಿಂತುಕೊಂಡು ಚೆನ್ನಾಗಿ ಓಡಲ್ಪಡುತ್ತೇವೆ. ಆದರೆ ಬೆಳಕಿನಲ್ಲಿರುವ ಹಾಗೆ ಕತ್ತಲೆಯಲ್ಲಿ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಕತ್ತಲೆ ನಮ್ಮನ್ನು ಯಾವಾಗಲೂ ಸಹ ಎಡವಲ್ಪಡುವ ಹಾಗೆ ಮಾಡುತ್ತದೆ. ಬೆಳಕು ನಾವು ಎಚ್ಚರವಾಗಿದ್ದುಕೊಂಡು ಯಾವ ಸ್ಥಳದಲ್ಲಿ ಹೇಗೆ ಹೋಗ್ಬೋದು ಎಂಬುದಾಗಿ ಆ ಬೆಳಕಿನ ಮಾರ್ಗದಲ್ಲಿ ನಾವು ನಡೆಯುವ ಹಾಗೆ ಅದು ನಮ್ಮ ನಡುವೆ ಪ್ರಕಾಶಿಸಲ್ಪಡುವಂಥದ್ದಾಗಿದೆ. ದೇವರಾಗಿರುವಂಥ ಯೇಸು ಕರ್ತನೇ ನಮ್ಮ ಆತ್ಮಿಕ ಜೀವಿತಕ್ಕೂ ನಮ್ಮ ಈ ಲೋಕದ ಬಾಳಿಗೂ ಸಹ ಬೆಳಕಾಗಿದ್ದಾರೆ. ಅವರನ್ನು ನಂಬಿಕೆ ಇಟ್ಟು ನಾವು ನಡೆಯುವುದಾದರೆ ಈ ಕತ್ತಲೆಯಲ್ಲಿರುವಂಥ ನಿಧಿ ನಿಕ್ಷೇಪಗಳನ್ನು ಸಹ ದೇವರು ಒದಗಿಸಿಕೊಡ್ತಾರೆ. ಇಂದು ಅವಶ್ಯಕತೆಗಳಿಗೋಸ್ಕರವಾಗಿ, ಆಶೀರ್ವಾದಕ್ಕೋಸ್ಕರವಾಗಿ ತವಕ ಪಡುವಂಥವರು ಬಹಳ ಮಂದಿ. ಆದರೆ ಈ ಅವಶ್ಯಕತೆ, ಆಶೀರ್ವಾದಗಳೆಲ್ಲವೂ ಸಹ ದೇವರಾಗಿರುವಂಥ ಯೇಸು ಕರ್ತನ ಮೇಲೆ ನಂಬಿಕೆ ಇಟ್ಟು ನಡೆಯುವಾಗ, ಆತನ ಬೆಳಕಿನಲ್ಲಿ ಆತನಿರುವ ಹಾಗೆ ನಾವು ಇರುವ ಹಾಗೆ ಸಾರೂಪ್ಯವನ್ನು ಧರಿಸಿಕೊಳ್ಳುವಂತೆ ನಡೆಯುವಾಗ ಖಂಡಿತವಾಗಿಯೂ ದೇವರಾಗಿರುವಂಥ ಯೇಸು ಕರ್ತನ ನಮ್ಮ ಅವಶ್ಯಕತೆ ಮಾತ್ರವಲ್ಲದೆ ಆಶೀರ್ವಾದವನ್ನು ಕೊಡುವವರಾಗಿ ಇದ್ದಾರೆ. ಆದುದರಿಂದ ಕತ್ತಲೆಯ ಕಾರ್ಯಗಳನ್ನು ಬಿಟ್ಟು ಬೆಳಕಿನವರಾಗಿ ನಡೆದುಕೊಳ್ಳೋದಕ್ಕೋಸ್ಕರವಾಗಿ ಯೇಸುವನ್ನು ಮಹಿಮೆ ಪಡಿಸುವಂಥ ಜೀವಿತವನ್ನು ನಾವು ಜೀವಿಸುವ ಹಾಗೆಯೂ, ನಮಗೆ ಬೆಳಕಾಗಿರುವ ಆತನ ಆ ಸಮ್ಮುಖದಲ್ಲಿ, ಆ ಪ್ರಕಾಶದಲ್ಲಿ ನಾವು ನಡೆಯುವಾಗ ಕತ್ತಲೆ ಎನ್ನುವಂಥದ್ದು ನಮ್ಮನ್ನು ಬಿಟ್ಟು ಅಗಲಿ ಹೋಗಲ್ಪಡ್ತದೆ. ಕತ್ತಲೆ ಎಂಬುದಾಗಿ ನೋಡುವುದಾದರೆ ಪಾಪ, ಶಾಪ, ರೋಗ, ಈಗ ಅನುಭವಿಸ್ತಿರುವಂಥ ಒಂದೊಂದು ನಿಮ್ಮ ಪರಿಸ್ಥಿತಿಗಳು ಸಹ ಆಗಿರ್ಬೋದು. ನೀವು ನಿಜವಾಗಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ಸಮ್ಮುಖದಲ್ಲಿ ನಡೆಯುವಂಥದ್ದನ್ನು ಅಭ್ಯಾಸ ಮಾಡುವುದಾದರೆ ನಿಶ್ಚಯವಾಗಿ ಆತನು ಸಹ ನಿಮಗೆ ನಿಮ್ಮ ನಡುವೆ ನಡೆದಾಡುವವರು ಮಾತ್ರವಲ್ಲದೆ ನಿಮ್ಮ ನಡೆಸುವವರಾಗಿಯೂ ಸಹ ಇದ್ದಾರೆ. ಆತನು ನಿಮ್ಮ ಜೀವಿತಕ್ಕೆ ಬೆಳಕು. ನಾವು ಕರ್ತನನ್ನು ದೃಷ್ಟಿಸುವ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರೇ, ನಮ್ಮ ಜೀವಿತದಲ್ಲಿ ಬೆಳಕಾಗಿರುವಂಥ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಈ ಕತ್ತಲೆಯ ಕಾರ್ಯಗಳು ಅಳಿಯಲ್ಪಟ್ಟು ಕತ್ತಲೆಯಲ್ಲಿ ಅಡಗಿಸಿಟ್ಟಿರುವಂಥ ಆಶೀರ್ವಾದಗಳು ನಮಗೆ ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಾವು ಒಬ್ಬೊಬ್ಬರನ್ನು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನಲ್ಲಿ ತಂದೆಯೇ, ಆಮೇನ್.